ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೋ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ವಿಸಿಟ್ ಮಾಡಿಲ್ವೋ ದಯವಿಟ್ಟು ವಿಸಿಟ್ ಮಾಡಿ, ವಿಡಿಯೋ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನೋಡ್ತಿರ್ಬೋದು ಬೇವಿನ ಮರ ಪ್ಲೈನಿಂಗ್ ಆಗಿದೆ, ಸೈಜ್ ಆಗಿದೆ ಆಲೆ. ಇದು ಮೇನ್ ಬಾಗಿಲಿಗೆ 6x4 ಸೈಜು. ಮೇನ್ ಬಾಗಿಲು ಮೆಜರ್ಮೆಂಟು ಅಟ್ಯಾಚು, ಔಟ್ರಿಂದ ಔಟ್ರು 7 ಅಡಿ, ಔಟ್ರಿಂದ ಔಟ್ರು ಅಗಲ ಬಂದು 5 ಅಡಿ. ಇದು ನೋಡ್ತಿರ್ಬೋದು 5x3 ಸೈಜು ಪ್ಲೈನಿಂಗ್ ಆಗಿದೆ. ಇದು ಕಿಟಕಿ ಬಾಗಿಲು ರೂಮ್ಗೆ. ನೋಡ್ತಿರ್ಬೋದು ಮಾರ್ಕಿಂಗು ಸ್ಟಾರ್ಟ್ ಮಾಡಿದ್ದೀನಿ. ಹಿಂದೆಗಡೆ ಮಳೆ ಬತ್ತಿದೆ. ನೋಡ್ತಿರ್ಬೋದು ಮೇನು ನಮ್ಮ ಕಾರ್ಪೆಂಟ್ರ್ ವರ್ಕಲ್ಲಿ ಬಂದು ಮಾರ್ಕಿಂಗೇ ಮೇನು. ಈ ಮಾರ್ಕಿಂಗ್ ಕೆಲಸ ಒಂದು ಕರೆಕ್ಟಾಗಿ ನಾವು ಮಾಡ್ಕೊಂಡ್ರೆ ಮುಂದಕ್ಕೆ ಕೆಲಸ ಬೇಗ ಸಾಗುತ್ತೆ. ಮಾರ್ಕಿಂಗ್ ಕೆಲಸನೇ ಆಲ್ಮೋಸ್ಟ್ ಆಲ್ ಲೇಟ್ ಆಗೋದು. ಯಾಕೆಂದರೆ ನಾವು ಕಂಬಿ ಮೆಜರ್ಮೆಂಟ್ ಆಗಿರ್ಬೋದು, ಇಲ್ಲ ಇಷ್ಟು ಕಂಬಿ ಬರಬೇಕು ಅಂತ ಒಂದು ಟಾರ್ಗೆಟ್ ಹಾಕೊಂಡಿರ್ತೀವಿ. ಆ ಟಾರ್ಗೆಟಿನ ಪ್ರಕಾರ ನಾವು ಕಂಬಿಗಳ್ನ ಮಾರ್ಕ್ ಮಾಡ್ಕೊಂಡು ಹೋಗ್ತೀವಿ ಕಂಬಿ ಹೋಲ್ಸಿಗೆ. ನೋಡ್ತಿರ್ಬೋದು ಇವಾಗ ಪೂರ್ತಿ ಅಟ್ಯಾಚು ವಿಂಡೋ ಬರೋದ್ರಿಂದ ಸೈಡ್ಗೆ ಕಂಬಿಗೆ ಮೆಜರ್ಮೆಂಟು ಮಾಡಲೇಬೇಕು. ನಾನು ಆ ಮೆಜರ್ಮೆಂಟ್ ಪ್ರೋಸೆಸ್ನ ಮಾಡ್ತಿರೋದು ಇವಾಗ. ಈ ಪ್ರೋಸೆಸ್ ಎಲ್ಲ ಮಾರ್ಕಿಂದೆಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಕೀತ್ ಕಟ್ಕೊತೀವಿ. ಆ ಕೀತ್ ಕಟ್ಕೊಂಡು ನಾವು ಏನು ಇವಾಗ ಕೀತ್ ಕಟ್ಟೋದ್ರಿಂದ ಏನು ಅಂದರೆ ನಮಗೆ ಇವಾಗ ಹೆಜ್ಜೆ ಕೂರು ಏನು ದಪ್ಪ ತಿಕ್ನೆಸ್ ಬೇಕು ಅಂತ ನಾವು ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀವೋ ಆ ತಿಕ್ನೆಸ್ಸಿಗೆ ನಾವು ಹೆಜ್ಜೆ ಕೂರು ಮಾಡ್ಕೊಬೇಕು. ಅಂದರೆ ಈ ಕೀತ್ ಕಟ್ಟೆ ಅನ್ನೋದು ಮೇನು ಪ್ರೋಸೆಸ್ಸು. ಇವಾಗೆಲ್ಲ ಪೂರ್ತಿ ಇವಾಗ ಮಾರ್ಕಿಂಗ್ ಆಗಿದೆ ನೋಡಿ. ಕಂಬಿಗೆಲ್ಲ ಪೂರ್ತಿ ಮಾರ್ಕಿಂಗ್ ಮಾಡಿ ಎಲ್ಲ ರೆಡಿಯಾಗಿದೆ. ಇವಾಗ ನೋಡ್ತಿರ್ಬೋದು ನೀವು, ಈಗ ಕೀತ್ ಕಟ್ಟೆ ಕಟ್ತಿದ್ದೀನಿ ನಾನು. ಇದೇ ಮೇನ್ ಪ್ರೋಸೆಸ್ಸು, 2ನೇ ಪ್ರೋಸೆಸ್ ಇದು. ನಮಗೆ ಮಾರ್ಕಿಂಗ್ ಆದ ತಕ್ಷಣ ನಮಗೆ 2ನೇ ಪ್ರೋಸೆಸ್ ಬಂದು ಇದು ಕೀತ್ ಕಟ್ಟೆ. ಇದು ನಮಗೆ ದಪ್ಪ ಅಗಲ ಎಷ್ಟೆಷ್ಟು ಬೇಕು ಅನ್ನೋದನ್ನ ಮೆಜರ್ ಮಾಡ್ತೀವಿ. ಈ ಪ್ರೋಸೆಸ್ ಆದಮೇಲೆ ಬಂದು ನೆಕ್ಸ್ಟು ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನಮಗೆ ಉದ್ದ ಏನಾರು ಎಕ್ಸ್ಟ್ರಾ ಮರ ಜಾಸ್ತಿ ಇದ್ದರೆ ಅದನ್ನು ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು 2 ಸೈಡ್ಗೂ ಕೀತ್ ಕಟ್ಟೆ ಕಟ್ಕೊತೀವಿ. ಒಂದು ಪೀಸಿಗೆ 2 ಸೈಡು ಕೀತ್ ಕಟ್ಟೆ ಕಟ್ಕೊಂಡು ಕಟ್ಟಿಂಗ್ ಮಾಡ್ತೀವಿ. ಇವಾಗ ನೋಡ್ತಿರ್ಬೋದು ಎಲ್ಲ ಇವಾಗ ಕೀತ್ ಕಟ್ಟೆ ಎಲ್ಲ ಕಟ್ತಾ ಬರ್ತಿದ್ದೀನಿ ಪೂರ್ತಿ. ಕೀತ್ ಕಟ್ಟೆ ಆಯ್ತಿದ್ದಂಗೆ ನೆಕ್ಸ್ಟು ಕಟ್ಟಿಂಗ್ ಪ್ರೋಸೆಸ್ಸು ನೋಡಿ. ಇವಾಗ ಕಟ್ಟಿಂಗ್ ಪ್ರೋಸೆಸ್ ರನ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಈ ಕಟಿಂಗ್ ಪ್ರೋಸೆಸ್ಸಲ್ಲೂ ಅಷ್ಟೇ, ನಾವು ಏನು ಮೆಜರ್ಮೆಂಟ್ ಮಾಡಿರ್ತೀವೋ ಆ ಮೆಜರ್ಮೆಂಟ್ಗೆ ಕಟಿಂಗ್ ಮಾಡ್ಕೊಂಡು ಎಲ್ಲ ಆಗುತ್ತೆ. ಇದು ಒಂದೇ ಸರಿ 6x4 ಸೈಜು ಒಂದೇ ಸರಿ ಕಟ್ಟಿಂಗ್ ಆಗೋಲ್ಲ. ಇದಕ್ಕೇನು ಅಂದರೆ ಎಲ್ಲ ಸುತ್ತ ನಾವು 4 ಸೈಡು ಕುಯ್ಕೊಂಡು ಅದಾದಮೇಲೆ ಗರಗಸದಲ್ಲಿ ನಾವು ಕುಯ್ಯಲೇಬೇಕು. ಒಂದೇ ಸರಿ ಯಾವುದೇ ಕಾರಣಕ್ಕೂ ಇದು ಕಟ್ಟಿಂಗ್ ಆಗೋಲ್ಲ. ನೋಡ್ತಿರ್ಬೋದು ನಾನು ಗರಗಸದಲ್ಲಿ ಕುಯ್ತಿದ್ದೀನಿ ಇವಾಗ. ಈ ಥರ ಕುಯ್ದಾದ್ಮೇಲೆ ತಿರ್ಗಾ ನಾನು ಕೂರು ಕುಯ್ತೀನಿ. ಉದ್ದ ಕಟ್ಟಿಂಗ್ ಆಯ್ತು, ಇವಾಗ ಕೂರು ಕುಯ್ತಿದ್ದೀನಿ ನೋಡಿ. ಈ ಕೂರ್ನೂ ಅಷ್ಟೇ 6x4 ಸೈಜಲ್ಲಿ ಏನು ಅಂದರೆ ದಪ್ಪ ಇರೋದ್ರಿಂದ ನಾವು ಒಂದು ಸ್ವಲ್ಪ ವರ್ಕ್ ಈಸಿ ಮಾಡ್ಕೊಳಕ್ಕೋಸ್ಕರ ಕೂರು ಕುಯ್ತೀವಿ. ಕೂರು ಕುಯ್ದೆಲ್ಲ ಮುಗ್ದಾದ್ಮೇಲೆ ಅದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡ್ತಿರ್ಬೋದು ಎಲ್ಲ ಇವಾಗ ಕೂರು ಹಿಂದೆ ಮುಂದೆ 2 ಸೈಡು ಕುಯ್ಕೊಂಡು ರೆಡಿಯಾಗಿದೆ. ಗರಗಸದಲ್ಲಿ ತಿರ್ಗಾ ಪೀಸ್ನ ಕಟಿಂಗು ಅದು ಬೇಡವಾಗಿದ್ದ ಪೀಸ್ನ ತಿರ್ಗಾ ಗರಗಸದಲ್ಲಿ ಕುಯ್ದು ಅದು ಪೂರ್ತಿ ಮಿಷಿನ್ನು ಡೀಪ್ ಹೋಗಿರಲ್ಲ. ಅದರಿಂದ ಗರಗಸದಲ್ಲಿ ನಾವು ಯೂಸ್ ಮಾಡಲೇಬೇಕು, ಹ್ಯಾಂಡ್ ವರ್ಕ್ ಮಾಡಲೇಬೇಕು. ನೋಡ್ತಿರ್ಬೋದು ನಾನು ಪೂರ್ತಿ ಇವಾಗ ಕಟ್ ಮಾಡಾಕ್ತಿದ್ದೀನಿ. ಕಟ್ ಮಾಡಾದ್ಮೇಲೆ ನೋಡಿ ಈ ಪ್ರೋಸೆಸ್ಸಲ್ಲಿ ಕೂರು ನಿಂತ್ಕೊಳುತ್ತೆ. ಅಂದರೆ ಇದಕ್ಕಿಂತ ಪೂರ್ತಿ ಕೆಲಸ ಕ್ಲಿಯರ್ ಆಗಿಲ್ಲ. ಅದು ಮಧ್ಯದ್ದೊಂದು ಇದು ಬರ್ತದೆ, ಅದನ್ನು ತೆಗಿಬೇಕು ನಾವು. ನೋಡಿ ಇದು ಮಧ್ಯದ ಪೀಸು ಅಟ್ಯಾಚು ವಿಂಡೋಗೆ ಪಾರ್ಟಿಷನ್ಗೆ ಮಾರ್ಕ್ ಮಾಡಿರೋದು ನೋಡಿ. ಈ ಥರ ಇವಾಗ ಟಾಪು ಬಾಟಮ್ ಪೀಸು ರೆಡಿಯಾಗಿವೆ. ಎಲ್ಲ ಕಟಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಟಿಂಗ್ ಪ್ರೋಸೆಸ್ ಇನ್ನು ಯಾವುದೂ ಇಲ್ಲ ಇದು ಮೇನ್ ಬಾಗಿಲಿಗೆ. ನೋಡ್ಬೋದು ಎಲ್ಲ 2 ಪೀಸು ಪಾರ್ಟಿಷನ್ 2 ಪೀಸ್ ಬರುತ್ತೆ. ಎಲ್ಲ ಇವಾಗ ಕಟಿಂಗ್ ಪ್ರೋಸೆಸ್ಸಿಂದೆಲ್ಲ ಮುಗಿ ರನ್ ಆಗಿದೆ. ಇವಾಗ ನೆಕ್ಸ್ಟ್ ಬಂದು ಇದಕ್ಕೆ ಹೋಲ್ಸ್ ಹಾಕಬೇಕು ಹೆಜ್ಜೆಗೆ. ನಾವು ಹೆಜ್ಜೆ ಹೋಲ್ಸ್ಗೆ ನಮ್ಮ ಹುಡುಗ ರೆಡಿಯಾಗಿ ನಿಂತಿದ್ದಾನೆ. ಅಲ್ಲೇ ಮಿಷಿನ್ ರನ್ ಮಾಡ್ದ.
ನೋಡ್ತಿರ್ಬೋದು. ಇವಾಗ ಓಲ್ ಹಾಕ್ತಿದ್ದಾನೆ. ಈ ಓಲ್ ಹಾಕೋದು ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮದು ಇದು ಮೇನ್ ಬಾಗ್ಲದು ಆಲ್ಮೋಸ್ಟ್ ಆಲು ಮಿಷಿನ್ ವರ್ಕಿಂದು ಮುಗ್ದಂಗೆ. ನೆಕ್ಸ್ಟ್ ಬಂದು ಹ್ಯಾಂಡ್ ವರ್ಕು, ತಿರ್ಗಾ ಮಿಷಿನ್ ವರ್ಕ್ ಇದ್ದೇ ಇರುತ್ತೆ. ನೋಡ್ತಿರ್ಬೋದು. ಇದೆಲ್ಲ ಆದಮೇಲೆ ಇವಾಗ ಉಳಿಲ್ ಸೋಸ್ಕೊಬೇಕು ನಾವು. ನೆಕ್ಸ್ಟ್ ಪ್ರೋಸೆಸ್ ಬಂದು ಉಳಿಲ್ ಸೋಸ್ಕೊಬೇಕು. ಅದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ. ಮುಂದಿನ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಮುಂದಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.